ನಮ್ಮ ಬನ್ನಿಗುಪ್ಪೆ ಪಂಚಾಯತಿನಲ್ಲಿ ಬಹಳ ಪ್ರಸಿದ್ಧಿ ಆಗ್ತಾ ಇರ್ತಕ್ಕಂಥ ವರದರಾಜೇಶ್ವರ ಕ್ಷೇತ್ರ ವಿಷಯ ಇವತ್ತು ಲಿಂಗುಗೆ ಬಹಳ ವಿಶೇಷತೆ ಇರ್ತಕ್ಕಂಥದ್ದು. ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷವಾದಂತ ಒಂದು ಶಕ್ತಿ ಇರ್ತಕ್ಕಂಥ ವರದರಾಜೇಶ್ವರ. ಇದು ಪ್ರತಿ ಅಮಾವಾಸ್ಯೆ ದಿವಸ ಕೂಡ ವಿಶೇಷವಾದಂತ ಪೂಜೆಯನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಮನಸ್ಸಿರತಕ್ಕಂತ ಬಯಕೆಯನ್ನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈಡೇರಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಈ ಪ್ರತೀತಿಯನ್ನು ಕೂಡ ನಾವು ನೋಡಿದ್ದೀವಿ. ಎಲ್ರಿಗೂ ಕೂಡ ದಯಮಯನಾದಂತ ಭಗವಂತ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥದ್ದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬ, ನಾಳೆಯಿಂದ ಯುಗಾದಿ ಹಬ್ಬ ಶುರು ಆಗ್ತದೆ. ಯುಗಾದಿಯ ಅಮಾವಾಸ್ಯೆ ಇದು. ಹೊಸ ವರ್ಷ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಅಂಥದ್ರಲ್ಲಿ ನಮ್ಗೆ ಆ ಭಗವಂತ ಆ ಒಂದು ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥ, ಹೋಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನ ನಮ್ಗೆಲ್ರಿಗೂ ಕೂಡ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಈ ಒಂದು ಇದನ್ನ ನಡೆಸ್ತಾ ಇರ್ತಕ್ಕಂಥ ಕುಟುಂಬದವರು ನಾರಾಯಣ ಗುರುಗಳು ಅವರು ಕೂಡ ಇದನ್ನ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ನೋವಿಂದ ಮುಕ್ತಿ ಸಿಗ್ತಕ್ಕಂಥ ಕೆಲಸವನ್ನ ಆಗ್ಬೇಕು ಅಂತಕ್ಕಂಥ ವಿಚಾರವಾಗಿ ಇದನ್ನ ನಡೆಸ್ತಾ ಇದ್ದಾರೆ. ಅವರು ಕೂಡ ದಯಮಾನಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಎಲ್ರಿಗೂ ಕೂಡ ಆ ಭಗವಂತ ವರದರಾಜೇಶ್ವರ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.